ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಅದು ಸುಹಾಸಿನಿ ಅಂತಲೇ ಕೂಡ ಹೇಳ್ಬೋದು. ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿದ ಬಂಧನ ಸಿನಿಮಾಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಇನ್ನು ಇಂಥ ಸಿನಿಮಾದಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ಕಲಾವಿದೆ ನಟಿ ಸುಹಾಸಿನಿ ಅವರು ಇದೀಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಆಗ ನಿಜಕ್ಕೂ ಏನಾಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಸುಹಾಸಿನಿ ಅವರು ಸಂಪೂರ್ಣ ವೆಚ್ಚದ ಸಿನಿಮಾ ರಂಗದಲ್ಲಿ ಇನ್ನಿಲ್ಲವಾದರೂ ನೆನಪಾಗಿ ಮಾತ್ರ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ 2001ರಲ್ಲಿ ಸಿನಿಮಾ ರಂಗದಲ್ಲಿ ಸಂಪೂರ್ಣ ದೂರವಾದಂಥ ಇವರು ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ನಟಿಯಾಗಿ, ನಾಯಕಿಯಾಗಿ, ಪೋಷಕ ಪಾತ್ರಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದು ತುಂಬಾ ವಿಶೇಷವಾಗಿತ್ತು ಮತ್ತು ಗೆಸ್ಟ್ ರೋಲ್ಗಳಲ್ಲೂ ಕೂಡ ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ರು. ಇನ್ನು ಇಂಥ ಅದ್ಭುತವಾದ ನಟಿ ತಮಿಳುನಾಡಿನಲ್ಲಿ ಸದ್ಯ ವಾಸವಾಗಿದ್ದಾರೆ. ಸಾಕಷ್ಟು ಜನ ಕೆಲಸ ಕೊಡೋದ್ರ ಮೂಲಕ ಮತ್ತು ಹೋಟೆಲ್ಗಳ ನಿರ್ಮಾಣ ಮಾಡಿದ್ದಾರೆ ಮತ್ತು ಅಲ್ಲೇ ಸ್ವಂತ ಉದ್ಯಮಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇವರ ಪುತ್ರಿಯನ್ನು ಕೂಡ ಖ್ಯಾತ ವೈದ್ಯರಾಗಿ ಕೂಡ ಮಾಡಿದ್ದಾರೆ. ಇನ್ನು ಹೀಗಿರಬೇಕು ಸಂಪೂರ್ಣವಾಗಿ ಮನೆಯ ಜವಾಬ್ದಾರಿ ತೆಗೆದುಕೊಂಡು ಈಗ ಸಂಪೂರ್ಣವಾಗಿ ಮನೆಯೊಡತಿಯಾಗಿ ಇದ್ದಾರೆ ಅಂತಲೂ ಕೂಡ ಈಗ ಹೇಳ್ಬೋದು. ಸದ್ಯ ಇವರ ಪತಿನೂ ಕೂಡ ತಮಿಳುನಾಡಿನಲ್ಲಿ ಖ್ಯಾತ ಸಿನಿಮಾ ನಿರ್ದೇಶಕರಾಗಿ ಮಣಿರತ್ನಂ ಅವರು ಇವರಂತ ನೋಡಿರ್ಬೋದು. ನೀವು ಇತ್ತೀಚೆಗೆ ಕಮಲ್ ಹಾಸನ್ ಅವರ ಸಿನಿಮಾ ಬಂದ ಥಗ್ ಅಂಡ್ ಲೈಫ್ ಸಿನಿಮಾನ ಕೂಡ ಇವರ ಪತಿನೇ ನಿರ್ದೇಶನ ಕೂಡ ಮಾಡಿದ್ದು. ಹೀಗಾಗಿ ಸುಹಾಸಿನಿ ದೂರ